ಬೆಂಗಳೂರಿನಲ್ಲಿ ವಿಶೇಷವಾಗಿ ಏನು ಅಲ್ಯೂಮಿನಿಯಂ ಅಸೋಸಿಯೇಷನ್ ವತಿಯಿಂದ ಬ್ಲೂಬೆರಿ ಕಲ್ಟಿವೇಶನ್ ಮತ್ತು ಆಪರ್ಚುನಿಟೀಸ್ ಅಂಡ್ ಚಾಲೆಂಜಸ್ ಈ ಒಂದು ವಿಷಯದ ಕುರಿತು ಒಂದು ಕಾರ್ಯಾಗಾರ, ಒಂದಿನದ ಕಾರ್ಯಾಗಾರ ವರ್ಕ್ಶಾಪು. ತುಂಬಾ ಯಶಸ್ವಿ, ಅರ್ಥಪೂರ್ಣ, ವಿಜೃಂಭಣೆಯಾಗಿ ಜರುಗಿದೆ. ಚಿದಾನಂದ್ ಸರ್ ಅವರ ಒಂದು ನೇತೃತ್ವದಲ್ಲಿ ಮತ್ತು ಅವರೆಲ್ಲರ ತಂಡದ ವತಿಯಿಂದ. ಆಲ್ಮೋಸ್ಟ್ ಎಲ್ಲ ಪ್ರೊಫೆಸರ್ಸು, ಸೈಂಟಿಸ್ಟು, ಆಲ್ಮೋಸ್ಟ್ ಬುದ್ಧಿಜೀವಿಗಳು ತಮ್ಮದೇ ಆದ ಒಂದು ಛಾಪು ಮೂಡಿಸಿ ದಶಕಗಟ್ಟಲೆಯಿಂದ ರೈತರಿಗೆ ಬೆನ್ನೆಲುಬಾಗಿ ಹಲವಾರು ಕೃಷಿಯ ಸಂಬಂಧಪಟ್ಟ ಒಂದು ಕ್ರಾಪ್ಗಳಿಗೆ ಮಾರ್ಗದರ್ಶನ ಮಾಡಿದಂಥ ಮಾರ್ಗದರ್ಶಕರು ಆಲ್ಮೋಸ್ಟ್ ಎಲ್ಲರೂ ಒಂದೇ ಸೂರಿನಡಿಯಲ್ಲಿ ಕರೆಸಿ ಆಲ್ಮೋಸ್ಟ್ 100ಕ್ಕೂ ಹೆಚ್ಚು ಫಾರ್ಮರ್ಸು ಬೇರೆ ಬೇರೆ ಜಿಲ್ಲೆ, ತಾಲೂಕು, ಹೋಬಳಿ ಮಟ್ಟದಿಂದ ಎಲ್ಲ ಬಂದು ಈ ಒಂದು ವರ್ಕ್ಶಾಪ್ ಅಲ್ಲಿ ಭಾಗವಹಿಸಿದ್ದಾರೆ. ವಿಶೇಷವಾಗಿ ಈ ಒಂದು ಬ್ಲೂಬೆರಿ ಕ್ರಾಪ್ ಏನಿದೆ ನಮ್ಮ ದೇಶದಲ್ಲಿ ರಫ್ತಾಗ್ತಿದೆ, ಅಂದ್ರೆ ಇಂಪೋರ್ಟ್ ಆಗ್ತಿರುವಂತಹ ಒಂದು ಕ್ರಾಪ್. ಇದನ್ನ ಇಲ್ಲೇ ಬೆಳಿಬೇಕು, ನಮ್ಮ ರೈತರೇ ಬೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ವಿಶೇಷವಾಗಿ 2 ವರ್ಷದಿಂದ ಅಧ್ಯಯನ ಮಾಡಿ ರಿಸರ್ಚ್ ಎಲ್ಲ ಮಾಡಿ ಈ ಒಂದು ಕ್ರಾಪ್ ನ ಬೆಳೆಯಲಿಕ್ಕೆ ಏನೇನ್ ಬೇಕಾಗತ್ತೆ ಮತ್ತೆ ಅದರ ಒಂದು ರೂಪರೇಷೆಗಳನ್ನ ಆಯೋಜಿಸುವ ಮುಖಾಂತರ ಮತ್ತೆ ಅದಕ್ಕೆ ಏನೇನ್ ಬೇಕಾಗತ್ತೆ ಅನ್ನೋ ಒಂದು ಪ್ಲಾಟ್ಫಾರ್ಮ್ ನ ಕ್ರಿಯೇಟ್ ಮಾಡುವ ಮುಖಾಂತರ ಮತ್ತೆ ಅವೇರ್ನೆಸ್ ಮತ್ತೆ ಇನ್ಫಾರ್ಮೇಶನ್, ಮಾಹಿತಿ ಕೊಡುವ ನಿಟ್ಟಿನಲ್ಲಿ ಈ ಒಂದು ವರ್ಕ್ಶಾಪ್ ತುಂಬಾ ಮಹತ್ವ ಪಡೆದಿರುವಂತಹ ಒಂದು ವರ್ಕ್ಶಾಪ್ ಅಂತಾನೆ ಹೇಳ್ಬೋದು. ನಮಸ್ಕಾರ, ನಾನು ಡಾಕ್ಟರ್ BL ಚಿದಾನಂದ ಅಂತ. ಕೃಷಿ ವಿಶ್ವವಿದ್ಯಾಲಯದಲ್ಲಿ 38 ಸೇವೆ ಮಾಡಿ ಇವಾಗ ನಿವೃತ್ತನಾಗಿದ್ದೇನೆ. ರಿಟೈರ್ಡು ಬಟ್ ನಾಟ್ ಟೈರ್ಡ್. ಹಾಗಾಗಿ ನಮ್ಮ ಏನು ಅಲ್ಯೂಮಿನಿ ಅಸೋಸಿಯೇಷನ್ ವತಿಯಿಂದ, ಅಂದರೆ ಹಿರಿಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಈ ಒಂದು ಬ್ಲೂಬೆರ್ರಿ ಬೆಳವಣಿಗೆ ಮತ್ತು ಬೆಳೆ ಹೇಗೆ ಬೆಳೆಸಬೇಕು, ಅದರೆಲ್ಲ ಕಷ್ಟ ಸುಖ ಏನಿದೆ ಅಂತ ನೋಡೋದಕ್ಕೆ ಇದೊಂದು ಪ್ರಯತ್ನ ಮಾಡಿದ್ದೀವಿ. ಯಾಕೆಂದರೆ ಸಾಕಷ್ಟು ಸರಿ ಇದು ಯಾರನ್ನು ಈ ಒಂದು ಮಾಹಿತಿನ ಯಾರೂ ಹಂಚ್ಕೊಳೋದಿಲ್ಲ. ಈಗ ಬೆಳೀತಾ ಇರೋಂಥ ದೊಡ್ಡ ಕಂಪನಿಗಳವರು ಅವರು ನಮಗೆ ರೈತರಿಗೆ ಅಷ್ಟು ಹೊಂದಾಣಿಕೆ ಆಗಲ್ಲ, ಅವ್ರು ಯಾರಿಗೂ ಮಾಹಿತಿ ಕೊಡೋದಿಲ್ಲ. ಹಾಗಾಗಿ ಒಂದು ಮಾಹಿತಿ ತಿಳ್ಕೊಂಡು ಬ್ಲೂಬೆರ್ರಿ ಬೆಳೆ ಮಾಡಬೇಕಾ ಬೇಡವಾ, ಮಾಡಬೇಕಾದ್ರೆ ಹೇಗೆ ಮಾಡಬೇಕು, ಅದರಲ್ಲಿ ಏನೇನು ಅಡಗಿದೆ, ಅದರಲ್ಲಿ ಕಣ್ಣಿಗೆ ಕಾಣೋದೇನೋ ಕಾಣದೇ ಇರೋದೇನೋ ಅಂತ ಒಂದು ಇದಕ್ಕೆ ಎಲ್ಲ ನಮ್ಮ ತಜ್ಞರುಗಳಿಂದ, ಬೇರೆ ಬೇರೆ ರೀತಿಯ ತಜ್ಞರುಗಳಿಂದ ಇವತ್ತು ಒಂದು ಮೊದಲನೇ ಪ್ರಯತ್ನವಾಗಿ ಇದು ಕರ್ನಾಟಕದಲ್ಲಿ ಒಂದು ಕಾರ್ಯಾಗಾರ ಮಾಡಿದ್ದೇವೆ. ಇದರಿಂದ ರೈತರಿಗೆ ಹೊಸದಾಗಿ IT-BTನವರೇ ಇರ್ತಾರೆ, ಅವರೆಲ್ಲ ಹೊಸದಾಗಿ ಹೊಸ ಬೆಳೆ ನೋಡ್ತಾ ಇದ್ದಾರೆ. ಆ ಒಂದು ಎಮರ್ಜಿಂಗ್ ಕ್ರಾಪ್ ಅಂತ ಏನು ಹೇಳ್ತೀವಿ, ಅಥವಾ ಹೊಸ ಬೆಳೆ ಹುಡುಕ್ತಾ ಇರೋವಾಗ ಈ ಒಂದು ಬೆಳೆ ನಮಗೆ ಕಳೆದ 2 ವರ್ಷದಿಂದ ನಾವು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಸಂಗ್ರಹಿಸಿ ಮತ್ತು ಬೆಳೆದು ಅಲ್ಲಲ್ಲೇ ನೋಡಿ ಇದನ್ನು ಕರ್ನಾಟಕದಲ್ಲಿ ಬೆಳಿಬಹುದಾಗಿದೆ. ಮತ್ತು ಇದನ್ನು ಈವನ್ ನಾವು ಎಕ್ಸ್ಪೋರ್ಟ್ ಅಥವಾ ಬೇರೆ ದೇಶಕ್ಕೆ ರಫ್ತು ಕೂಡ ಮಾಡೋ ಸಾಧ್ಯತೆ ಇದೆ. ಯಾಕೆಂದರೆ ಈಗ 95% ಭಾಗದ ಹಣ್ಣು ನಾನು ಅವಾಗಲೇ ತೋರಿಸ್ತಾ ಇದ್ದೆ, ಅದು ಪೆರುವಿಂದ ಬಂದಿದೆ. ಪೆರು ದೇಶ ಎಲ್ಲಿದೆ, ನಾವೆಲ್ಲಿದ್ದೀವಿ ದಕ್ಷಿಣ ಅಮೆರಿಕಾಯಲ್ಲಿ, ಬೆಂಗಳೂರಲ್ಲಿ. ಈ ಊರಲ್ಲಿ ಆ ಹಣ್ಣು ತಂದು ತಿಂದು ಲಾಭದಾಯಕವಾದ ಬೆಳೆ. ಹಾಗಾಗಿ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಸಿಕ್ಕಲಿ ಅಂತೇಳಿ ಈ ಒಂದು ದಿನದ ಪ್ರಯತ್ನ ಇವತ್ತು ಇಲ್ಲಿ ಮಾಡಿದ್ದೀವಿ. ಸುಮಾರು 80 ಜನ ಈ ಕಾರ್ಯಕ್ರಮಕ್ಕೆ ಮುಂದಾಗಿಯೇ ಕಾದಿರಿಸಿ ರಿಜಿಸ್ಟರ್ ಮಾಡಿ ಮತ್ತು ಹಲವಾರು ತಜ್ಞರುಗಳು ಬಂದು ಇವತ್ತು ಹಂಚ್ಕೊಂಡಿದ್ದಾರೆ. ಇದು ಮಧ್ಯಾಹ್ನ ಕೂಡ ಊಟದ ನಂತರ ಮುಂದುವರಿಯುತ್ತೆ. ಮಧ್ಯಾಹ್ನ ಕೂಡ ಈ ಒಂದು ಇತರ ವಿಷಯಗಳು, ಅಂದರೆ ಅದರ ಲಾಭದಾಯಕ ಎಷ್ಟಿದೆ ಮತ್ತು ಇದರ ಮಾರ್ಕೆಟಿಂಗು ಮತ್ತು ಇದರ ಮೌಲ್ಯವರ್ಧನೆ, ಅಂದರೆ ಒಣಗಿಸ್ಬೋದು ಮತ್ತು ಫ್ರೀಸ್ ಮಾಡಿ 6 ತಿಂಗಳ ನಂತರ ಉಪಯೋಗಿಸ್ಬೋದು. ಮತ್ತು ಕೋಲ್ಡ್ ಸ್ಟೋರೇಜ್ನವ್ರು ಕೂಡ ಇಲ್ಲಿ ಬಂದಿದ್ದಾರೆ. ಹಾಗಾಗಿ ಇದು ಎಲ್ಲ ರೈತರಿಗೆ ಉಪಯುಕ್ತ ಆಗುತ್ತೆ. ಇದರಿಂದ ಒಂದಲ್ಲ ಒಂದು ಇದರಲ್ಲಿ ನಮಗೆ ಬೇಕೇ ಬೇಕು. ಹಂಗಾಗಿ ಈ ಒಂದು ಪ್ರಯತ್ನ ಮಾಡಿದ್ದೀವಿ. ಇದಕ್ಕೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಾನು ಡಾಕ್ಟರ್ ಚಿದಾನಂದ, ಇದು ಅಲ್ಯೂಮಿನಿ ಅಸೋಸಿಯೇಷನ್ನಲ್ಲಿ ಇದು ಎಕ್ಸಿಕ್ಯೂಟಿವ್ ಕಮಿಟಿನಲ್ಲಿ ಕೂಡ ನಾನು ಮೆಂಬರ್ ಆಗಿದ್ದೀನಿ. ನನ್ನ ಏನಾದರೂ ವಿಷಯಗಳು ಬೇಕು ಅಂದರೆ ಇದ್ರ ಬಗ್ಗೆ ನನ್ನ ಮೊಬೈಲ್ನ ಕಾಂಟ್ಯಾಕ್ಟ್ ಮಾಡ್ಬೋದು. 9845188846 9845188846 ಇದಕ್ಕೆ ಮಾಡಿದರೆ ನಾವು ಖಂಡಿತ ರೈತರಿಗೆ ಮಾಹಿತಿ ಕೊಡೋದಕ್ಕೆ ಸಿದ್ಧವಾಗಿದ್ದೇವೆ. ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಅನಿಕುಮಾರ್ ಅಂತೇಳಿ. ನಾನು ಈಗ ವಿಶೇಷಾಧಿಕಾರಿಯಾಗಿ ಮಂಡ್ಯ ಅಗ್ರಿಕಲ್ಚರ್ ಯೂನಿವರ್ಸಿಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈ ದಿನ ಮತ್ತು ಈ ಅಲ್ಯೂಮಿನಿ ಅಸೋಸಿಯೇಷನ್ನ ಕಾರ್ಯದರ್ಶಿಯಾಗಿದ್ದೀನಿ, ಈ ಹಳೆ ವಿದ್ಯಾರ್ಥಿಗಳ ಸಂಘದ ಕಾರ್ಯದರ್ಶಿಯಾಗಿದ್ದೀವಿ. ಈ ದಿನ ನಡೀತಿರುವಂಥ ಈ ಬ್ಲೂಬೆರಿ ವರ್ಕ್ಶಾಪ್ನಲ್ಲಿ ನಮ್ಮ ಡಾಕ್ಟರ್ ಚಿದಾನಂದ್ ಅವರು ಇದನ್ನು ಮಾಡಿದ್ದಾರೆ. ಅವರು ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಆಗಿದ್ದಾರೆ ಹಳೆ ವಿದ್ಯಾರ್ಥಿಗಳ ಸಂಘದಲ್ಲಿ. ಇದೊಂದು ಉತ್ತಮ ಕಾರ್ಯಕ್ರಮ. ಯಾಕೆಂದರೆ ಬ್ಲೂಬೆರಿ ಬಗ್ಗೆ ಅದು ಆಗುವಂಥ ಆರೋಗ್ಯದ ಅನುಕೂಲಗಳು ಭಾಳಷ್ಟಿದೆ. ಆ್ಯಂಟಿ ಆಕ್ಸಿಡೆಂಟ್ ಇರ್ಬೋದು, ಬ್ರೈನ್ಗೆ ಹೆಲ್ತ್ ಇಂಪ್ರೂವ್ಮೆಂಟ್ ಇದೆ. ಮತ್ತು ಹಾಗಾಗಿ ಇದು ಮುಂದೆ ಅದು ಹೆಚ್ಚು ಬೆಲೆ ಬಾಳುವಂಥದ್ದು ಒಂದು ಒಳ್ಳೆಯ ಆಹಾರ ಪದಾರ್ಥ. ಈ ಹಿನ್ನೆಲೆಯಲ್ಲಿ
ಈ ವರ್ಕ್ಶಾಪ್ನಲ್ಲಿ ಅನೇಕ ವಿಚಾರಗಳು ಚರ್ಚೆಗೆ ಬರ್ತಾ ಇದೆ. ಹೇಗೆ ಅದನ್ನು ಬೆಳಿಬೇಕು, ಅದಕ್ಕೆ ಬೇಕಾದಂಥ ಗಿಡಗಳು ಎಲ್ಲಿ ದೊರಕುತ್ತೆ ಅನ್ನೋದು ಭಾಳ ಮುಖ್ಯ. ಅದೇ ರೀತಿ ನಮ್ಮ ಹೊಸದಾಗಿ ಪ್ರಾರಂಭವಾಗಿರುವಂಥ ಕೃಷಿ ವಿಶ್ವವಿದ್ಯಾಲಯ ಮಂಡ್ಯ, ಇಲ್ಲಿ ನಾವು ಈಗ ಹೆಚ್ಚು ಒತ್ತನ್ನು ಕೊಡೋದಕ್ಕೆ ಮುಂದಿನ ಒಂದು ಕಾರ್ಯಕ್ರಮವನ್ನು ಅಲ್ಲಿ ಮಾಡ್ತಾ ಇದ್ದೀವಿ. ಮತ್ತು ಇದಕ್ಕೆ ಬೇಕಾದಂಥ ಸಂಶೋಧನೆ, ಅದಕ್ಕೆ ಬೇಕಾದಂಥ ಇನ್ನಿತರ ಎಲ್ಲ ಸೌಲಭ್ಯಗಳನ್ನು ನಮ್ಮ ವಿಶ್ವವಿದ್ಯಾಲಯದ ವತಿಯಿಂದ ಕೊಡೋದಕ್ಕೆ ನಾವು ಇಚ್ಛಿಸ್ತಾ ಇದ್ದೀನಿ. ಸೊ ಹಿನ್ನೆಲೆಯಲ್ಲಿ ಮುಂದೆ ಬ್ಲೂಬೆರಿ ಬೆಳಿಬೋದು. ಅದಕ್ಕೆ ಬೇಕಾದಂಥ ಸೂಕ್ತ ವಾತಾವರಣ ಈ ಮೈಸೂರು ಪ್ರಾಂತ್ಯದಲ್ಲಿದೆ. ಈಗ ಮೈಸೂರು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನ ಮಂಡ್ಯ ವ್ಯಾಪ್ತಿನಲ್ಲಿ 5 ಜಿಲ್ಲೆಗಳು ಬರ್ತದೆ. ಅದರಲ್ಲಿ ಅನೇಕ ಜಿಲ್ಲೆಗಳಲ್ಲಿ ಇದು ಭಾಳ ಸೂಕ್ತವಾಗಿ ಬೆಳಿಬೋದು. ವಾತಾವರಣ ಸೂಕ್ತವಾಗಿದೆ. ಅಸಿಡಿಕ್ ಸಾಯಿಲ್ ಅಂತ ಹೇಳ್ತಾರೆ, ಹುಳಿ ಮಣ್ಣು. ಆ ಮಣ್ಣಿಗೆ ಸೂಕ್ತವಾದಂಥ ಮಣ್ಣು ಅಲ್ಲಿ ಲಭ್ಯತೆ ಇದೆ. ಕೆಲವು ಕಡೆ ವಾತಾವರಣನೂ ಚೆನ್ನಾಗಿದೆ, ಟ್ರಾನ್ಸಿಷನಲ್ ಬೆಲ್ಟ್ ಇದೆ, ಮಲ್ನಾಡ್ ಏರಿಯಾ ಇದೆ. ಸೊ ಹಂಗಾಗಿ ಮುಂದೆ ಬ್ಲೂಬೆರಿ ಒಂದು ಉತ್ತಮವಾದ ಬೆಳೆ ಆಗ್ತದೆ. ಇವತ್ತು ನಾವೇನು ಹೊರ ದೇಶಗಳಿಂದ ನಾವು ಆಮದು ಮಾಡ್ಕೊತಾ ಇದ್ದೀವಿ, ಇದು ನಿಲ್ಲಬೇಕು. ನಮ್ಮ ದೇಶದಲ್ಲಿ ನಮಗೆ ಬೇಕಾದಂಥ ಬ್ಲೂಬೆರಿಯನ್ನು ಬೆಳೆಯುವಂಥ ಅವಕಾಶ ಆಗಬೇಕು. ಈ ನಿಟ್ಟಿನಲ್ಲಿ ನಾನು ಡಾಕ್ಟರ್ ಚಿದಾನಂದ್ ಅವರು ಈ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದಕ್ಕೆ ಅವ್ರನ್ನ ವೈಯಕ್ತಿಕವಾಗಿ ಮತ್ತು ವಿಶ್ವವಿದ್ಯಾಲಯದ ಪರವಾಗಿ ಮತ್ತು ಹಳೆ ವಿದ್ಯಾರ್ಥಿಗಳ ಸಂಘದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು. ಸೂಪರ್, ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ನಿರಂಜನ ಮೂರ್ತಿ, ಕೃಷಿ ವಿದ್ಯಾಲಯ ಬೆಂಗಳೂರು ಇಲ್ಲಿ ಪ್ರಾಧ್ಯಾಪಕರಾಗಿ ಹಾಗೂ ಸಸ್ಯತಳಿ ವಿಜ್ಞಾನಿಯಾಗಿ ಹಾಗೂ ಸಾಹಸಾಂಶ ನಿರ್ದೇಶಕರಾಗಿ ನಿವೃತ್ತಿಯಾಗಿ ಪ್ರಸ್ತುತ ಇವಾಗ ನಮ್ಮ ಏನು ಅಲ್ಯೂಮಿನಿ ಅಸೋಸಿಯೇಷನ್, ನಮ್ಮ ಕೃಷಿ ಬೆಂಗಳೂರು ಅಲ್ಯೂಮಿನಿ ಅಸೋಸಿಯೇಷನ್ ಇದೆಯೋ ಅದರಲ್ಲಿ ಖಜಾಂಚಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತು ಏನು ಒಂದು ಕಾರ್ಯಕ್ರಮ, ಈ ಬ್ಲೂಬೆರಿ ಇರ್ತಕ್ಕಂಥ ಒಂದು ಬೇಸಾಯ, ಅಲ್ಲಿರ್ತಕ್ಕಂಥ ಅವಕಾಶಗಳು ಮತ್ತು ಚಾಲೆಂಜಸ್, ನಾವು ಆಪರೇಷನ್ ಚಾಲೆಂಜ್ ಅಂತ ಏನು ನಮ್ಮ ಡಾಕ್ಟರ್ ಚಿದಾನಂದ್ ಅವರು, ನಮ್ಮ ಈ ಕಾರ್ಯಕಾರಿಣಿಯ ಸಮಿತಿಯ ಸದಸ್ಯರವರು ಅಲ್ಯೂಮಿನಿ ಅವರು ಇದನ್ನು ಹಲವಾರು ಈ ಬ್ಲೂಬೆರಿಗೆ ಸಂಬಂಧಪಟ್ಟ ವಿಜ್ಞಾನಿಗಳನ್ನು ಅಥವಾ ಅದರಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ವ್ಯಕ್ತಿಗಳನ್ನು, ಸಂಸ್ಥೆಗಳನ್ನು ಕರೆದು ಈ ಕಾರ್ಯಕ್ರಮವನ್ನು ರೈತರಿಗಾಗಿ ಮತ್ತು ಹೊಸದಾಗಿ ಮಾಡಬೇಕು ಅಂತ ಎಂಟ್ರಪ್ರಿನರ್ಸ್ಗಾಗಿ ಮಾಡಿದ್ದಾರೆ. ನಾನು ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ, ನೋಡಿ, ಈ ನಮ್ಮಲ್ಲಿ ಸುಮಾರು ಏನು ನಮ್ಮಲ್ಲಿ ಹಲವಾರು ಜಾತಿಯ ಧಾನ್ಯಗಳಿರ್ಬೋದು, ಹಣ್ಣು ಇರ್ಬೋದು, ತರಕಾರಿ 40%ಕ್ಕೂ ಹೆಚ್ಚು ಬೆಳೆಗಳನ್ನು ನಾವು ಬೇರೆ ದೇಶಗಳಿಂದ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಬಹುಶಃ ಮೊದಲೆಲ್ಲ ಮಹಾರಾಜರು ಅಥವಾ ಈ ವ್ಯಾಪಾರಕ್ಕೆ ಬಂದ ಪೋರ್ಚುಗೀಸರು, ಬ್ರಿಟಿಷರು ಬೇರೆ ಬೇರೆ, ಕಾಫಿ ನಮ್ಮದಲ್ಲ, ಆದರೆ ಇವತ್ತು ಕರ್ನಾಟಕ ಕಾಫಿ ಬೆಳೆ ಚೆನ್ನಾಗಿ ಬೆಳೀತಾ ಇದೆ. ಇವತ್ತೇನು ಮುಸ್ಕಿನ ಇದೆ, ಮುಸ್ಕಿನ ಸಾಕಷ್ಟು ಲಾಭದಾಯಕ ಬೆಳೀತಾ ಇದ್ದಾರೆ. ಮುಸ್ಕಿನ ನಮ್ಮದಲ್ಲ. ನಾವು ಏನು ಎಣ್ಣೆಕಾಳು ಬೆಳೆ, ಕಡಲೆಕಾಯಿ ನಮ್ಮದಲ್ಲ, ಅದು ಬೇರೆ ದೇಶಗಳಿಂದ ಬಂದಿದೆ. ಈಗ ಸೋಯಾಬೀನ್ ತಗೊಂಡ್ರೆ, ಸೋಯಾಬೀನ್ನ ಒಂದು ಮೂಲ ದೇಶ ಚೈನಾ, ಆದರೆ ಇವತ್ತು ಅದನ್ನು ಅಮೇರಿಕಾದಲ್ಲಿ ಮುಖ್ಯ ಎಣ್ಣೆಕಾಳು ಬೆಳೆಯಾಗಿ ಬೆಳೆಯಲಾಗ್ತದೆ. ಅಂತಂದರೆ ಅವಾಗೆಲ್ಲ ಏನಾಗಿತ್ತು ಅಂತಂದರೆ ಒಂದು ಬಾರ್ಡರ್ ಇದಿರಲಿಲ್ಲ, ರೆಸ್ಟ್ರಿಕ್ಷನ್ಸ್ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ರಿಸ್ಟ್ರಿಕ್ಷನ್ ಇದೆ. ಆದರೂ ಸಹ ಏನು ನಾವು ಆರ್ಥಿಕ ಉದಾರೀಕರಣದ ಒಂದು ಹಿನ್ನೆಲೆಯಲ್ಲಿ ಬೇರೆ ದೇಶಗಳಿಂದ ಯಾವುದೇ ಥರ ಒಂದು ಗಿಡಗಳನ್ನು, ಇದು ಸ್ಥಳಗಳನ್ನು ಆಮದು ಮಾಡ್ತಕೊಂಡು ನಮ್ಮ ಇಲ್ಲಿ ಪರಿಚಯ ಮಾಡೋದಕ್ಕೆ ಅವಕಾಶ ಇದೆ. ಸೊ ಇಂಥ ನಿಟ್ಟಿನಲ್ಲಿ ಈಗ ಸಾಧಾರಣವಾಗಿ ಯಾವುದೇ ಒಂದು ನಾವು ಒಂದು ಬೆಳೆಯಲ್ಲಿ ಬೆಳಿಬೇಕಾದ್ರೆ ಲಾಭ ಬರ್ತಕ್ಕಂಥದ್ದು, ಜೊತೆಗೆ ಹೊಸದಾಗಿ ಬರ್ತಕ್ಕಂಥ ನೂತನವಾಗಿ. ಈಗ ಇತ್ತೀಚೆಗೆ ನೋಡಿರ್ಬೋದು, ಮೊದಲೆಲ್ಲ ನಾವು ಹಣ್ಣು ಬೆಳೆಗಳು ಅಂತಂದ್ರೆ ಏನು ಮಾಡ್ತಾ ಇದ್ದೋ ಮಾರ್ಕೆಟಲ್ಲಿ, ಬಾಳೆಹಣ್ಣಂತೂ ಮುಖ್ಯ, ಮತ್ತು ಸೀಬೆಹಣ್ಣು, ಕಿತ್ತಲೆ ಹಣ್ಣು, ಆಯ್ತಲ್ಲ, ಆ ಥರ. ಇವತ್ತು ನೀವು ಮಾರ್ಕೆಟ್ಗೆ ಹೋದರೆ, ಬೆಂಗಳೂರು ಮಾರ್ಕೆಟ್ಗೆ ಹೋದರೆ ಹಲವಾರು ರೀತಿಯ ಹಣ್ಣುಗಳು ನಿಮಗೆ ಏನು ಈ ಕಿವಿ ಫ್ರೂಟ್ ಅಂತ ಈ ಇದು ಬಂದರೆ ಯೂಸ್ ಮಾಡ್ತಾರೆ ನೋಡಿ, ಈ ವೈರಸ್ ಚಿಕನ್ ಗುನ್ಯಾ ಬಂದಾಗ ಅದನ್ನು ಹುಡಿಕೊಂಡು ಹೊತ್ಕೊಂಡು ಬರ್ತಾರೆ. ಈ ಡ್ರ್ಯಾಗನ್ ಫ್ರೂಟ್ ಇರ್ಬೋದು, ಎಲ್ಲ ಕಡೆ ಇವಾಗ ಬೆಳೀತಾ ಇದ್ದಾರೆ ಡ್ರ್ಯಾಗನ್ ಫ್ರೂಟು. ಆಮೇಲೆ ಈ ಅವೇಕಡೋ, ಬಟರ್ ಫ್ರೂಟು, ಈ ಬಟರ್ ಫ್ರೂಟು. ಆಮೇಲೆ ನೀವು ಹಣ್ಣಿನ ಮಾರ್ಕೆಟ್ಗೆ ಬೆಂಗಳೂರಲ್ಲಿ ಹೋದರೆ ಎಲ್ಲೆಲ್ಲೋ ಬಂದ್ಬಿಟ್ಟಿವೆ. ಅಂದರೆ ಅದಕ್ಕೆ ಏನಪ್ಪ ಅರ್ಥ ಅಂತಂದರೆ, ನಮ್ಮಲ್ಲಿ ಒಂದು ಏನು ಜನರಲ್ಲಿ ಒಂದು ಕೊಂಡುಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗ್ತಿದೆ. ಆಮೇಲೆ ಆರೋಗ್ಯದ ಬಗ್ಗೆ ಕಾಳಜಿ, ಇವನ್ನೆಲ್ಲ ಯಾಕೆ ನಾವು ಈ ಬ್ಲೂಬೆರಿ ಅಂತಕ್ಕಂಥ ಹೊಸ ಬೆಳೆಯನ್ನು ನಾವು ಪರಿಚಯ ಮಾಡ್ತಿದ್ರೆ, ಇದರಲ್ಲಿ ನಮ್ಮ ಆರೋಗ್ಯಕ್ಕೆ ಪೂರಕವಾದ, ಅನುಕೂಲಕರವಾದ ಹಲವಾರು ನಮ್ಮ ಆ್ಯಂಟಿ ಆಕ್ಸಿಡೆಂಟ್ ಅಂತ ಹೇಳ್ತೀವಿ, ಈ ವೈಟಮಿನ್ಸ್ ಸಿ ಅಂತ ಹೇಳ್ತೀವಿ, ವೈಟಮಿನ್ ಎ ಅಂತ ಹೇಳ್ತೀವಿ. ಇರೋದ್ರಿಂದ ಇವಾಗ ಈಗ ಆರೋಗ್ಯ ತಾನೇ ಎಲ್ಲ ಬೆಲೆ ಕೊಡ್ತಾ ಇರೋದು ಇವಾಗ. ಯಾಕಂದರೆ ಇವಾಗೆಲ್ಲ ಮೊದಲು ಏನಾಗ್ತಿತ್ತು, ಬರೀ ಹೊಟ್ಟೆ ತುಂಬಿಸ್ಕೊಳಕ್ಕೆ ಮಾತ್ರ ನಾವು ಊಟ ಮಾಡ್ತಾ ಇದ್ದೋ. ಆದರೆ ಇವತ್ತು ಏನೇ ಫುಡ್ ತಿಂದ್ರೂ ಇದ್ರ ಆರೋಗ್ಯ ದೃಷ್ಟಿಯಿಂದ ಏನು ಅಂತ ಯೋಚನೆ ಮಾಡಿ ತಿನ್ನೋದ್ರಿಂದ ಹಾಗೂ ಖರೀದಿ ಮಾಡ್ತಕ್ಕಂಥ ಶಕ್ತಿ ಜಾಸ್ತಿ ಆಗಿರೋದ್ರಿಂದ ಇದನ್ನು ನಾವು ಇಂಥ ಬೆಳೆಗಳನ್ನು ಮಾಡಬೇಕು. ಒಂದು ಈ ಕನ್ಸ್ಯೂಮರ್ ವತಿಯಿಂದ, ಅಂದರೆ ಗ್ರಾಹಕರ ವತಿಯಿಂದ ಆರೋಗ್ಯ ದೃಷ್ಟಿ ಹಾಗೂ ಡೈವರ್ಸಿಫಿಕೇಶನ್ ಅವರ್ ಮೀಲ್ ಪ್ಲೇಟ್, ನಮ್ಮ ಊಟದ ತಟ್ಟೆ ವೈವಿಧ್ಯಕರ ಆಗಿರಬೇಕು ಅಂತ. ಎರಡನೇದಾಗಿ ಯಾರೊಬ್ಬರು ಅಗ್ರಿಪ್ರೇನರ್ಸ್, ಉದ್ಯಮಿಗಳಾಗಿ, ಕೃಷಿ ಉದ್ಯಮಿಗಳಾಗಿ
ಹೊಸದಾಗಿ ಬೆಳೀತಕ್ಕಂಥವ್ರಿಗೆ ಇದರ ಒಂದು ಲಾಭ ಸಿಗಬೇಕು ಅಂತ ಒಂದು ನಿಟ್ಟಿನಲ್ಲಿ ಈ ಬ್ಲೂಬೆರಿ ಅಂತಕ್ಕಂಥದ್ದು ಒಂದು ಹೊಸ ಬೆಳೆ, ಅದನ್ನು ಬೆಳೆದು ಈಗ ಯಾಕಂದರೆ ಮಾರ್ಕೆಟಲ್ಲಿ ಆಗ್ಲೇ ಇವತ್ತು ನೀವು ಒಂದು ಕಾರ್ಯಾಗಾರದಲ್ಲಿ ನೋಡಿದಾಗ ಅದ್ರ ಬಗ್ಗೆ ಎಲ್ಲ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಅದು ಯಾವ ರೀತಿ ಬೆಳಿಬೇಕು ಮತ್ತು ಅದರಿಂದ ಬರ್ತಕ್ಕಂಥ ಲಾಭ ಏನು, ಅದರ ಒಂದು ಉದ್ದೇಶ ಏನಿದೆ ಅಂತ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಈ ರೈತರಿಗೆ ಮತ್ತು ಹೊಸದಾಗಿ ಈ ಕೃಷಿ ಮಾಡ್ತಕ್ಕಂಥ ಪ್ರಗತಿಪರ ಹೊಸದಾಗಿ, ಯಾಕಂದರೆ ಯಾವಾಗಲೂ ಯಾವುದೇ ಒಂದು ಇದು ಮಾಡಿದಾಗ ಹೊಸದಾಗಿ ಮಾಡಬೇಕು ಅಂತಕ್ಕಂಥವ್ರಿಗೆ ಹಾಗೂ ನಮ್ಮ ಇದರಲ್ಲಿ ಮಾರ್ಕೆಟಿಂಗ್ ವಿದ್ಯಾರ್ಥಿಗಳು ಸಹ ಭಾಗವಹಿಸಿದ್ರು. ಎಲ್ಲರಿಗೂ ಸಹ ಒಂದು ಅನುಕೂಲ. ಡಾಕ್ಟರ್ ಕರಿಯಣ್ಣ, ನಾನು ಅಗ್ರಿಕಲ್ಚರ್ ಯೂನಿವರ್ಸಿಟಿನಲ್ಲಿ PhD ಮಾಡಿಬಿಟ್ಟು ಈಗ ಸ್ವಂತವಾಗಿ ಗಿಡಗಳ ನರ್ಸರಿ, ಹಣ್ಣಿನ ಗಿಡಗಳನ್ನು ಮಾಡ್ತೀವಿ. ಸೊ ನಾವು ಕೂಡ ಈ ರೀತಿ ಕಾರ್ಯಾಗಾರಗಳನ್ನು ರೈತರಿಗೆ ಮಾಡ್ತಾ ಇರ್ತೀವಿ. ಈ ಒಂದು ಬ್ಲೂಬೆರ್ರಿ ಕಾರ್ಯಕ್ರಮ ಏನು ಮಾಡ್ತಾ ಇದ್ದಾರೆ, ಈಗ ಜನಕ್ಕೆ ಹೊಸದು ಬೇಕು, ಆರೋಗ್ಯಕ್ಕೆ ಒಳ್ಳೆಯದಾಗದಂಥ ಒಂದು ಬೆಳೆಗಳು ಬೇಕು ಅಂತೇಳಿ ಕೇಳ್ತಾ ಇರ್ತಾರೆ. ಈ ನಿಟ್ಟಿನಲ್ಲಿ ಸ್ವಲ್ಪ ಎಜುಕೇಟೆಡ್ ಫಾರ್ಮರ್ಸು, ಉದ್ದಿಮೆದಾರರು, ಯಂಗ್ಸ್ಟರ್ಸು ಎಲ್ಲರೂ ಕೂಡ ಸ್ವಲ್ಪ ಖರ್ಚು ಮಾಡಿದ್ರೂ ಪರವಾಗಿಲ್ಲ, ಟೆಕ್ನಾಲಜಿನೂ ಯೂಸ್ ಮಾಡಿ ಮಾಡೋವಂಥ ಒಂದು ಮನಸ್ಥಿತಿ ಇರೋದ್ರಿಂದ ಈ ಒಂದು ಬ್ಲೂಬೆರ್ರಿ ಈ ಒಂದು ಕಾರ್ಯಾಗಾರ ಏನು ಮಾಡ್ತಾ ಇದ್ದಾರೆ, ಭಾಳಷ್ಟು ಜನ ನೋಡಿ ಹತ್ರ 100 ಜನ ಬಂದಿದ್ದಾರೆ. ಸೊ ಈ ರೀತಿ ದುಡ್ಡು ಖರ್ಚು ಮಾಡಿನೂ ಈ ಒಂದು ಬೆಳೆಯನ್ನು ಬೆಳಿತೀವಿ ಅಂತ ಹೇಳಿ ಆಸಕ್ತಿಯಿಂದ ಬಂದಿರೋದ್ರಿಂದ ಇದು ಹೊಸ ಬೆಳೆ ನಮ್ಮ ದೇಶಕ್ಕೆ ಮತ್ತು ನಮ್ಮ ಭಾಗಕ್ಕೆ. ಸೊ ಹಾಗಾಗಿ ಅದರ ಒಂದು ತಂತ್ರಜ್ಞಾನ ಮತ್ತು ಒಂದು ವೈಜ್ಞಾನಿಕತೆಯನ್ನು ತಿಳಿಸ್ಕೊಡ್ಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ನಿಜವಾಗಿಯೂ ಕೂಡ ಶ್ಲಾಘನೀಯ. ಈ ಅಲ್ಯೂಮಿನಿ ಅಸೋಸಿಯೇಷನ್ ಅವರು ಸೆಕ್ರೆಟರಿ ನಮ್ಮ ಹರಿಣಿ ಕುಮಾರ್ ಅವರು. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಾನು ದಿವಾಕರ್ ಅಂತ. ಈ ಅರೇಕಲ್ ಆರ್ಗ್ಯಾನಿಕ್ಸ್ ಅಂಡ್ ಬಯೋ ಫರ್ಟಿಲೈಸರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತಕ್ಕಂಥ ಒಂದು ಕಂಪನಿ. ಸೊ ಇದ್ರದ್ದು ಒಂದು ಸ್ಟಾರ್ಟಪ್ ಕಂಪನಿ ಇದು. ಸೊ ಇದ್ರದ್ದು ನನ್ನ ಫೌಂಡರು. ನಾವು ಸಹ MSc ಕೃಷಿ ಪದವೀಧರರು GKVK. ಸೊ ನಾವಿದು ಅರೇಕಲ್ ಆರ್ಗ್ಯಾನಿಕ್ಸ್ ಅಂಡ್ ಬಯೋ ಫರ್ಟಿಲೈಸರ್ ಅನ್ನೋ ಒಂದು ಕಂಪ್ನಿನ ನಾವು 2020ರಲ್ಲಿ ನಾವು ಹುಟ್ಟಾಕ್ಬಿಟ್ಟು, ಸೊ 2021ರಿಂದ ನಾವು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟ ಅಂತ ಇದೆ, IIHR ಅಂತ ಅಂದ್ಬಿಟ್ಟು. ಸೊ ಆ IIHR ಟೆಕ್ನಾಲಜಿಗಳನ್ನು ನಾವು ಓನಾಗಿ ಲೈಸೆನ್ಸ್ ಮಾಡ್ಕೊಂಡಿದ್ದೀವಿ. ಲೈಸೆನ್ಸ್ ಮಾಡಿಕೊಂಡು ಆನ್ಸೈಟ್ ಇನ್ಕ್ಯುಬೇಷನ್ದಲ್ಲಿ ಸಹ ಇದ್ದೀವಿ. ಸೊ ಅವ್ರದ್ದು ಇದು ಎಸ್ಪೆಷಲಿ ಒಂದು ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯಂ ಅಂತಕ್ಕಂಥ ಒಂದು ಪ್ರಾಡಕ್ಟ್ ಇದು. ಸೊ ಇದನ್ನು ನಾವು ಜೀವಾಣುಗಳು, ಅಂದರೆ ಡಿಫ್ರೆಂಟ್ ಬ್ಯಾಕ್ಟೀರಿಯಾಗಳಿರುತ್ತೆ ಇದರಲ್ಲಿ. ನಿಮಗೆ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ, ಫಾಸ್ಫೇಟ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ, ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾಗಳು ಇವೆಲ್ಲ ಇರುತ್ತೆ. ಇದು ನಾವು ಕ್ಲಿಯರಾಗಿ ಅಡಿಕೆ, ಬಾಳೆ, ತೆಂಗು ಇದಕ್ಕೆಲ್ಲ ಎಷ್ಟು ಪ್ರಮಾಣದಲ್ಲಿ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು ಅನ್ನೋ ಒಂದು ಡೀಟೇಲ್ಸ್ನ ಕೊಟ್ಟಿರ್ತೀವಿ. ಇದರಲ್ಲಿ ನಿಮಗೆ ಅಜಟೋಬ್ಯಾಕ್ಟರು, ಬ್ಯಾಸಿಲಸ್ಸು, ಸೂಡೋಮೋನಾಸ್ ಅಂತಕ್ಕಂಥ ಡಿಫ್ರೆಂಟ್ ಬ್ಯಾಕ್ಟೀರಿಯಾಗಳಿರ್ತವೆ. ಇದು ನಿಮಗೆ ಅದನ್ನು AMC ಅಂತ ಕರಿತೀವಿ, ಬಯೋತೃಪ್ತಿ ಅಂತಕ್ಕಂಥದ್ದು ನಮ್ಮದು ಬ್ರ್ಯಾಂಡ್ ನೇಮು. ಸೊ ಇದು ನಿಮಗೆ ಮುಖ್ಯವಾಗಿ ಬಂದ್ಬಿಟ್ಟು ಏನದು ನ್ಯಾಚುರಲ್ ಆಗಿ ನೈಟ್ರೋಜನ್ ಫಿಕ್ಸೇಷನ್, ಫಾಸ್ಫೇಟ್ ಸಾಲ್ಯುಬಲೈಸೇಷನ್, ಪೊಟ್ಯಾಶ್ ಮೊಬಿಲೈಸೇಷನ್, ಜಿಂಕ್ ಸಾಲ್ಯುಬಲೈಸೇಷನ್ ಜೊತೆಯಲ್ಲಿ ರೂಟ್ ಡೆವಲಪ್ಮೆಂಟ್, ಅಂದರೆ ಹೊಸ ರೂಟ್ ಡೆವಲಪ್ಮೆಂಟನ್ನು ಇನಿಷಿಯೇಟ್ ಮಾಡುತ್ತೆ. ಹಾಗೆಯೇ ಮಣ್ಣಿಂದ ಬರ್ತಕ್ಕಂಥ ಸುಮಾರು ರೋಗಗಳನ್ನು ಕಂಟ್ರೋಲ್ ಮಾಡುತ್ತೆ. ಹಾಗೆಯೇ ನಿಮ್ಮ ಮಣ್ಣು ಸ್ಮೂತ್ ಆಗೋದಕ್ಕೆ ಅನುವು ಮಾಡಿಕೊಡುತ್ತೆ. ಸೊ ಇಷ್ಟು ಓವರಾಲ್ ಇರೋದ್ರಿಂದ ನಾರ್ಮಲಿ ಏರೇಷನ್, ಮಣ್ಣು ಸ್ಮೂತ್ ಆಗೋದ್ರಿಂದ ಏರೇಷನ್ ಚೆನ್ನಾಗಿ ಆಗೋದ್ರಿಂದ ನಿಮ್ಮ ಅಡಿಕೆನಲ್ಲಿ ಏನು ಒಂದು ಅಡಿಕೆ ಅಥವಾ ತೆಂಗಲ್ಲಿ ನಿಮಗೆ ಏನು ಒಂದು ಇಡಿಮುಂಡಿಗೆ ಇಶ್ಯೂ ಇರುತ್ತೋ, ಇಡಿಮುಂಡಿಗೆ ಇಶ್ಯೂ ಸಹ ಕಡಿಮೆ ಆಗುತ್ತೆ. ಸೊ ಇದು ಒಂದು ಮುಖ್ಯವಾದ ಪ್ರಾಡಕ್ಟ್. ಇನ್ನು ಹಾಗೆಯೇ ನಿಮ್ಮ ತರಕಾರಿಗಳಿಗೆಲ್ಲ ಸಹ ಯೂಸ್ ಮಾಡ್ಬೋದು. ತರಕಾರಿಗಳಿಗೆಲ್ಲ ಮುಖ್ಯವಾಗಿ ನಿಮಗೆ ಹೇಗೆ ಅಂದರೆ ಎಕರೆಗೆ ಒಂದು 3 ಲೀಟ್ರಿಂದ 5 ಲೀಟರ್ವರೆಗೂ ಹೇಳ್ತೀವಿ. ಸ್ಟಾರ್ಟಿಂಗಲ್ಲಿ ನೀವು ಟ್ರಾನ್ಸ್ಪ್ಲಾಂಟಿಂಗ್ ಸ್ಟೇಜ್, ಅಂದರೆ ನೀವು ನಾಟಿ ಮಾಡಿದ ಸಮಯದಲ್ಲಿ ಒಂದು 3 ಲೀಟರನ್ನು ಒಂದ್ಸಲ ಬಳಸ್ಕೊಂಡ್ರೆ ನೆಕ್ಸ್ಟ್ 1.5 ತಿಂಗಳ ನಂತರ ಒಂದು 3 ರಿಂದ 5 ಲೀಟರನ್ನು ಒಂದ್ಸಲ ಬಳಸ್ಕೊಳ್ಳೋದಕ್ಕೆ ರೆಕಮೆಂಡ್ ಮಾಡ್ತೀವಿ. ಇದನ್ನು ಬಳಸ್ಕೊಳ್ಳೋದ್ರಿಂದ ನೀವು ಕೆಮಿಕಲ್ಗಳನ್ನು ಕಡಿಮೆ ಮಾಡಬಹುದು. ಹಾಗೆಯೇ ಕೊಟ್ಟಿರ್ತಕ್ಕಂಥ ಗೊಬ್ಬರಗಳ ಪ್ರಾಪರ್ ಬಳಕೆ ಆಗುತ್ತೆ ಇದು. ಸೊ ಇದು ಒಂದು ಪ್ರಯೋಜನ. ಹಾಗೆಯೇ ನಮ್ಮ ಇತರೆ ಮೈಕ್ರೋನ್ಯೂಟ್ರಿಯೆಂಟ್ಸ್ಗಳಿರುತ್ತೆ. ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತಂದರೆ ನಿಮಗೆ ಅದು ನಮ್ಮದು ಅರ್ಕಾ ವೆಜಿಟಬಲ್ ಸ್ಪೆಷಲ್ ಅಂತ ಒಂದು ಬರುತ್ತೆ. ಸೊ ಇದು ಅರ್ಕಾ ತರಕಾರಿ ಸ್ಪೆಷಲ್ ಅಂತಕ್ಕಂಥದ್ದು ನಿಮಗೆ ಮುಖ್ಯವಾಗಿ ತರಕಾರಿ ಬೆಳೆಗಳಿಗೆ ನಾವು ಕೊಡ್ತಕ್ಕಂಥ ಒಂದು ಮೈಕ್ರೋನ್ಯೂಟ್ರಿಯೆಂಟ್ಸು. ಇದು IIHR, ಇದು ಸಹ ಅರ್ಕಾ ಅಂತಾನೆ, ಅರ್ಕಾ. ಸೊ ಇದು 1 ಗ್ರಾಮಿಂದ 5 ಗ್ರಾಮು. ಸೊ ನಾರ್ಮಲಿ ಒಂದು ತರಕಾರಿಗಳನ್ನು 1 ತಿಂಗಳ ನಂತರ ಇದನ್ನು ಬಳಸೋದಕ್ಕೆ ರೆಕಮೆಂಡ್ ಮಾಡ್ತೀವಿ. ಬೆಳೆಗಳಿಗೆ ಅನುಸಾರವಾಗಿ ಒಂದು ಪ್ರಮಾಣನೂ ಸಹ ಹೇಳ್ತೀವಿ. ಹಾಗೆಯೇ ಇನ್ನು ಬಾಳೆ ಸ್ಪೆಷಲ್ ಅಂತ, ಅರೇಕಲ್ಸ್ ಬನಾನಾ ಸ್ಪೆಷಲ್ ಅಂತ ಇರುತ್ತೆ. ಇದು ಸಹ ನಿಮಗೆ ಬಾಳೆ ಬೆಳೆಗಳಿಗೆ ನಾವು ಕೊಡೋದಕ್ಕೆ ರೆಕಮೆಂಡ್ ಮಾಡ್ತೀವಿ. ಇದು ಹೇಗೆ ಅಂದರೆ ನಾಟಿ ನಿಮ್ಮ ಬಾಳೆ 5 ತಿಂಗಳ ನಂತರ ಒಂದು 5 ಗ್ರಾಮ್ನ 1 ಲೀಟರ್ ನೀರಿಗೆ ಹಾಕ್ಕೊಂಡ್ಬಿಟ್ಟು ಪ್ರತಿ ತಿಂಗಳು ಸಹ ಎಲೆಗಳಿಗೆ ಸ್ಪ್ರೇ ಮಾಡಬೇಕು. ಎಲೆಗಳ ಮೇಲ್ಭಾಗ ಮತ್ತು ಕೆಳಭಾಗಕ್ಕೆ ಸ್ಪ್ರೇ ಮಾಡಬೇಕು ಅಂತ ಹೇಳ್ತೀವಿ. ಇದು ಮಾಡೋದ್ರಿಂದ ನಿಮಗೆ ಏನಾಗುತ್ತೆ, ನ್ಯಾಚುರಲ್ ಆಗಿ ಬಂಚಸ್ ಜಾಸ್ತಿ ಬರುತ್ತೆ, ಅಂದರೆ ಫ್ಲವರ್ ಟು ಬಂಚಸ್ ಅಂತೀವಲ್ಲ, ಅದು ಜಾಸ್ತಿ ಬರುತ್ತೆ. ಹಾಗೆಯೇ ಸೊ ನಿಮಗೇನು ಒಂದು ಕ್ರ್ಯಾಕ್ಸ್ ಬರುತ್ತಲ್ಲ, ಅಂದರೆ ಚುಕ್ಕೆ ಇರ್ಬೋದು ಅಥವಾ ಕ್ರ್ಯಾಕ್ಸ್ ಇರ್ಬೋದು ಹಣ್ಣುಗಳಲ್ಲಿ, ಅದು ಕಡಿಮೆ ಆಗುತ್ತೆ. ಸೊ ಕ್ವಾಲಿಟಿ ಜಾಸ್ತಿ ಬರುತ್ತೆ, ಸೈಜ್ ಚೆನ್ನಾಗಿ ಬರುತ್ತೆ. ಇನ್ನು ಮುಖ್ಯವಾಗಿ ನಿಮಗೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೊಡೋದ್ರಿಂದ ಇಮ್ಯುನಿಟಿ ಚೆನ್ನಾಗೇ ಬರುತ್ತೆ. ಹಾಗೆ ನ್ಯೂಟ್ರಿಯೆಂಟ್ ಡಿಫಿಷಿಯನ್ಸೀಸ್ ಕರೆಕ್ಟ್ ಆಗುತ್ತೆ.
ಸೊ ಇಷ್ಟು ಸಹ ಇದು ನಿಮಗೆ. ಇನ್ನು ಉಳಿದಂತೆ ನಮ್ಮದೇ ಆದ ಒಂದು ಟ್ರೈಕೋಡರ್ಮಾ, ಸೂಡೋಮೋನಾಸು ಇದೆಲ್ಲ ಇದೆ. ಸರ್, ಅದು ಬಯೋತೃಪ್ತಿ ಅಂತಂದ್ಬಿಟ್ಟು, ಇದು ಬಯೋತೃಪ್ತಿ ಅಂತಕ್ಕಂಥದ್ದು ನಮ್ಮ ಒಂದು IIH ಟೆಕ್ನಾಲಜಿ ಪ್ರಾಡಕ್ಟು. ಇದನ್ನು ನಾವು ಎಲ್ಲ ಬೆಳೆಗಳಿಗೆ, ಅಂದರೆ ಇವನ ದಾಳಿಂಬೆ ಆಗಿರ್ಬೋದು, ಪಪ್ಪಾಯ ಆಗಿರ್ಬೋದು, ಅಡಿಕೆ ಆಗಿರ್ಬೋದು, ತೆಂಗಾಗಿರ್ಬೋದು, ಪೆಪ್ಪರ್ ಆಗಿರ್ಬೋದು, ಅಂದರೆ ಪಪ್ಪಾಯ ಆಗಿರ್ಬೋದು, ಎಲ್ಲ ಬೆಳೆಗಳಿಗೂ ಸಹ ಕೊಡ್ತೀವಿ. ಭೂಮಿಗೆ ಹಾಕಬೇಕು, ಭೂಮಿಗೆ ಅದು 10 ml 1 ಲೀಟರ್ ನೀರಲ್ಲಿ ಹಾಕ್ಕೊಂಡು ಕೊಡೋದಕ್ಕೆ ಹೇಳ್ತೀವಿ. ಹಾಗೇನೆ ಜೊತೆಯಲ್ಲಿ ನಿಮಗೆ ಅದನ್ನ ಸ್ಪ್ರೇ ಮಾಡ್ಲಿಕ್ಕೂ ಸಹ ಹೇಳ್ತೀವಿ. ನಾವು ದಾಳಿಂಬೆಗೆಲ್ಲ ಇದನ್ನ ಸ್ಪ್ರೇ ಮಾಡಿ ಸಹ ನಿಮ್ಮ ಏನೋ ಒಂದು ಬ್ಲೈಟ್ ಬರುತ್ತಲ್ಲ, ಎಲೆ ಚುಕ್ಕೆ ರೋಗಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಈ ದಾಳಿಂಬೆ ಆಗಿರ್ಬೋದು, ಮತ್ತೆ ನಿಮ್ಮ ರೂಟ್ ಅಲ್ಲಿ ಬರ್ತಕ್ಕಂಥ ಒಂದು ರೋಗಾಣುಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ನಾವು ಇವನ್ನ ಪೆಪ್ಪರ್ ಆಗಿರ್ಬೋದು, ವಿಳೆದೆಲೆ ಆಗಿರ್ಬೋದು, ಅದನ್ನು ಸಹ ಕಂಟ್ರೋಲ್ ಮಾಡೋದಕ್ಕೆ ಇದನ್ನ ರೆಕಮೆಂಡ್ ಮಾಡ್ತೀವಿ ಸರ್. ಒಂಥರ ರಾಮಬಾಣ ಇದ್ದಂಗೆ ಇದು ನಮ್ದು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯವರ ಪ್ರಾಡಕ್ಟ್. ಹಾಗೆ ನಮ್ದು ಡಿಫ್ರೆಂಟ್ ಪ್ರಾಡಕ್ಟ್ಸ್ ಎಲ್ಲ ಇದೆ ಸರ್. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇದೆ. ಇನ್ನು ನಮಗೆ ವೇಸ್ಟ್ ಡಿಕಂಪೋಸರ್ ಅಂತ ನಾವೆಲ್ಲ ನೋಡಿರ್ಬೋದು. ಈಗಿನ ಕಾಲದಲ್ಲಿ ಅಡಿಕೆ ಸಿಪ್ಪೆನ ನಾವೆಲ್ಲ ಸಿಕ್ಕಾಬಟ್ಟೆ ಸುಟ್ಟಾಕ್ತೀವಿ. ನಾವು ಮಲೆನಾಡು ರೀಜನ್ ಆಗಿರ್ಬೋದು, ಅರೆಮಲೆನಾಡು ರೀಜನ್ ಆಗಿರ್ಬೋದು, ಅಡಿಕೆನ ಕೊಯ್ದ ಮೇಲೆ ಅಡಿಕೆ ಸಿಪ್ಪೆನ ಸುಮ್ಮನೆ ರಸ್ತೆ ಬದಿಗಳಲ್ಲಿ ಹಾಕ್ಬಿಟ್ಟು ನಂತರ ಅದನ್ನ ಬೆಂಕಿ ಹಚ್ಚಿ ಅದನ್ನ ವೇಸ್ಟ್ ಮಾಡ್ತಾ ಇದೀವಿ. ಅದ್ರ ಬದಲು ಈ ಅರ್ಕಾ ವೇಸ್ಟ್ ಡಿಕಂಪೋಸರ್ ಅಂತಕ್ಕಂಥ ಒಂದು ಕಾಂಪೋಸ್ಟ್ ಕಲ್ಚರ್ ಅನ್ನ ನೀವು ಬಳಸ್ಕೊಂಡು, ಸೊ ಅದನ್ನ ನೀವು ಗೊಬ್ಬರ ಮಾಡ್ಲಿ, ಅದನ್ನೇ ನೀವು ಮುಂದೊಷ್ಟಕ್ಕೆ ಬಳಸ್ಕೊಳ್ಳಿ ಅಂತ ಅದನ್ನ ರೆಕಮೆಂಡ್ ಮಾಡ್ತಾ ಇದೀವಿ. ಅದರಿಂದ ನಿಮಗೆ ಆಲ್ಮೋಸ್ಟ್ ಏನದು ಒಂದು ನ್ಯಾಚುರಲ್ ಆಗಿ ನೀವು ನಿಮ್ಮದೇ ಆದ ಒಂದು ಗೊಬ್ಬರನ ತಯಾರು ಮಾಡ್ಕೊಂತೀರಾ. ಇನ್ನೊಂದು ಬಂದ್ಬಿಟ್ಟು ಅದಷ್ಟು ಪೊಲ್ಯೂಷನ್ ಅನ್ನ ಕಂಟ್ರೋಲ್ ಮಾಡ್ತೀರಾ. ಈ ಒಂದು ವಿಧಾನದಲ್ಲಿ ನಾವು ಇದನ್ನ ಹೇಳ್ತಾ ಇದೀವಿ ಸರ್. ಓಕೆ, ಸೊ ಥ್ಯಾಂಕ್ ಯು. ಏನೇ ಒಂದು ಮಾಹಿತಿ ಬೇಕಿದ್ರೂ ನಮಗೆ ಕನೆಕ್ಟ್ ಮಾಡಿ. ನಮ್ಮ ನಂಬರು 9845264041 ಅಥವಾ 968688884449. ಸೊ ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ, 9845264041 ಅಥವಾ 968688884449. ಥ್ಯಾಂಕ್ ಯು ಸರ್. ನಮಸ್ಕಾರ ಕರ್ನಾಟಕ, ನಮಸ್ಕಾರ ಬೆಂಗಳೂರಿನಲ್ಲಿ ವಿಶೇಷವಾಗಿ ಏನು ಅಲ್ಯೂಮಿನಿಯಂ ಅಸೋಸಿಯೇಷನ್ ವತಿಯಿಂದ ಬ್ಲೂಬೆರಿ ಕಲ್ಟಿವೇಶನ್ ಮತ್ತು ಆಪರ್ಚುನಿಟೀಸ್ ಅಂಡ್ ಚಾಲೆಂಜಸ್ ಈ ಒಂದು ವಿಷಯದ ಕುರಿತು ಒಂದು ಕಾರ್ಯಾಗಾರ, ಒಂದಿನದ ಕಾರ್ಯಾಗಾರ, ವರ್ಕ್ಶಾಪು. ಸೊ ತುಂಬ ಯಶಸ್ವಿ, ಅರ್ಥಪೂರ್ಣ, ವಿಜೃಂಭಣೆಯಾಗಿ ಜರುಗಿದೆ ಚಿದಾನಂದ್ ಸರ್ ಅವರ ಒಂದು ನೇತೃತ್ವದಲ್ಲಿ ಮತ್ತು ಅವರೆಲ್ಲರ ತಂಡದ ವತಿಯಿಂದ. ಸೊ ಆಲ್ಮೋಸ್ಟ್ ಎಲ್ಲ ಪ್ರೊಫೆಸರ್ಸು, ಸೈಂಟಿಸ್ಟು, ಆಲ್ಮೋಸ್ಟ್ ಬುದ್ಧಿಜೀವಿಗಳು ತಮ್ಮದೇ ಆದ ಒಂದು ಛಾಪು ಮೂಡಿಸಿ ದಶಕಗಟ್ಟಲೆಯಿಂದ ರೈತರಿಗೆ ಬೆನ್ನೆಲುಬಾಗಿ ಹಲವಾರು ಕೃಷಿಯ ಸಂಬಂಧಪಟ್ಟ ಒಂದು ಕ್ರಾಪ್ಗಳಿಗೆ ಮಾರ್ಗದರ್ಶನ ಮಾಡಿದಂಥ ಮಾರ್ಗದರ್ಶಕರು ಆಲ್ಮೋಸ್ಟ್ ಎಲ್ಲರೂ ಒಂದೇ ಸೂರಿನಡಿಯಲ್ಲಿ ಕರೆಸಿ ಆಲ್ಮೋಸ್ಟ್ 100ಕ್ಕೂ ಹೆಚ್ಚು ಫಾರ್ಮರ್ಸು ಬೇರೆ ಬೇರೆ ಜಿಲ್ಲೆ, ತಾಲೂಕು, ಹೋಬಳಿ ಮಟ್ಟದಿಂದ ಎಲ್ಲ ಬಂದು ಈ ಒಂದು ವರ್ಕ್ಶಾಪ್ ಅಲ್ಲಿ ಭಾಗವಹಿಸಿದ್ದಾರೆ. ವಿಶೇಷವಾಗಿ ಈ ಒಂದು ಬ್ಲೂಬೆರಿ ಕ್ರಾಪ್ ಏನಿದೆ ನಮ್ಮ ದೇಶದಲ್ಲಿ ರಫ್ತಾಗ್ತಿದೆ, ಅಂದ್ರೆ ಇಂಪೋರ್ಟ್ ಆಗ್ತಿರುವಂತ ಒಂದು ಕ್ರಾಪ್. ಇದನ್ನ ಇಲ್ಲೇ ಬೆಳಿಬೇಕು, ನಮ್ಮ ರೈತರೇ ಬೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ವಿಶೇಷವಾಗಿ 2 ವರ್ಷದಿಂದ ಅಧ್ಯಯನ ಮಾಡಿ, ರಿಸರ್ಚ್ ಎಲ್ಲ ಮಾಡಿ, ಸೊ ಈ ಒಂದು ಕ್ರಾಪ್ ನ ಬೆಳೆಯಲಿಕ್ಕೆ ಏನೇನ್ ಬೇಕಾಗತ್ತೆ ಮತ್ತೆ ಅದರ ಒಂದು ರೂಪರೇಷೆಗಳನ್ನ ಆಯೋಜಿಸುವ ಮುಖಾಂತರ ಮತ್ತೆ ಅದಕ್ಕೆ ಏನೇನ್ ಬೇಕಾಗತ್ತೆ ಅನ್ನೋ ಒಂದು ಪ್ಲಾಟ್ಫಾರ್ಮ್ ನ ಕ್ರಿಯೇಟ್ ಮಾಡುವ ಮುಖಾಂತರ ಮತ್ತೆ ಅವೇರ್ನೆಸ್ ಮತ್ತೆ ಇನ್ಫಾರ್ಮೇಶನ್, ಮಾಹಿತಿ ಕೊಡುವ ನಿಟ್ಟಿನಲ್ಲಿ ಈ ಒಂದು ವರ್ಕ್ಶಾಪ್ ತುಂಬಾ ಮಹತ್ವ ಪಡೆದಿರುವಂತಹ ಒಂದು ವರ್ಕ್ಶಾಪ್ ಅಂತಾನೆ ಹೇಳ್ಬೋದು. ಸೊ ಮುಂಬರುವ ದಿನಗಳಲ್ಲಿ ಎಲ್ಲ ನಮ್ಮ ಸುಮಾರು ರೈತರು ಈ ಒಂದು ಕ್ರಾಪ್ ನ ಬೆಳೆಯುವ ಮುಖಾಂತರ ಏನು ನಾವು ರಫ್ತು ಮಾಡ್ತೀರಿ ಅಂದ್ರೆ ಇಂಪೋರ್ಟ್ ಮಾಡ್ಕೊಂತಿರೋದನ್ನ ಇಲ್ಲೇ ಬೆಳೆದು ಇಲ್ಲಿನ ಸ್ಥಳೀಯ ಜನರಿಗೆ ಹೆಲ್ತ್ ಬೆನಿಫಿಟ್ಸ್ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿದೆ. ಏನು ಬೇರೆ ನಮ್ಮ ಬಟರ್ ಫ್ರೂಟು, ಕಿವಿ ಫ್ರೂಟು ಮತ್ತೆ ಡ್ರ್ಯಾಗನ್ ಈ ತರ ಫ್ರೂಟ್ಸ್ ತರನೇ ಈ ಒಂದು ಫ್ರೂಟ್ ಅಲ್ಲೂ ತುಂಬಾ ಒಂದು ಒಳ್ಳೆ ರೀತಿಯ ಬಾಡಿಗೆ ಹೆಲ್ತ್ ಬೆನಿಫಿಟ್ಸ್ ಇರೋದ್ರಿಂದ ತುಂಬಾ ಬೇಡಿಕೆ ಇದೆ ದೇಶಾದ್ಯಂತ ಮತ್ತೆ ರಾಜ್ಯಾದ್ಯಂತ. ಸೊ ಮೊಟ್ಟ ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ ಈ ಒಂದು ವರ್ಕ್ಶಾಪ್ ಬೆಂಗಳೂರಿನಲ್ಲಿ ನಡೆದಿದೆ. ಸೊ ಹಾಗಾಗಿ ಈ ಒಂದು ವರ್ಕ್ಶಾಪ್ ತುಂಬಾ ಯಶಸ್ವಿ ಮತ್ತೆ ಅರ್ಥಪೂರ್ಣವಾಗಿದೆ. ಮತ್ತೆ ಮುಂಬರುವ ದಿನಗಳಲ್ಲಿ ಈ ಒಂದು ವರ್ಕ್ಶಾಪ್ ನ ಒಂದು ಕಾರ್ಯನಿರೂಪಣೆ ಮಾಡುವ ನಿಟ್ಟಿನಲ್ಲಿ ಅಂದ್ರೆ ಈ ವರ್ಕ್ಶಾಪ್ ನ ಬೆನಿಫಿಟ್ಸ್ ನ ಪಡೆದು ರೈತರು ಪ್ರಾಕ್ಟಿಕಲ್ ಆಗಿ ಅದನ್ನ ಬೆಳೆದು ಆ ಒಂದು ಕ್ರಾಪ್ ನ ಮಾರುಕಟ್ಟೆಯಲ್ಲಿ ತರುವ ಮುಖಾಂತರ ಮುಂಬರುವ ದಿನಗಳಲ್ಲಿ ಒಳ್ಳೆ ರೀತಿಯ ಪ್ರಗತಿಪರ ರೈತರಿಗೆ ಮತ್ತೆ ಎಲ್ಲಾ ತರ ವರ್ಗದ ರೈತರಿಗೆ ಒಂದು ಒಳ್ಳೆ ರೀತಿಯ ಒಂದು ಎನ್ರಿಚ್ಮೆಂಟ್, ಏನು ರೈತರಿಂದ ದೇಶ ಅಂತಾನೆ ಹೇಳ್ತೀವಿ, ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತೀವಿ. ವಿಶೇಷವಾಗಿ ರೈತರಿಗೆ ಸ್ಥಾನಮಾನ, ಗೌರವ ಕಲ್ಪಿಸುವ ನಿಟ್ಟಿನಲ್ಲಿ ಎಲ್ಲರ ಮಹನೀಯರ ಪಾತ್ರ ತುಂಬಾ ದೊಡ್ಡ ಮಟ್ಟದಲ್ಲಿ ಇದೆ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಈ ಒಂದು ವಿನೂತನವಾದ ಕ್ರಿಯೇಟಿವ್ ಆದಂತ ಒಂದು ಆಲೋಚನೆಯ ಮುಖಾಂತರ ಒಂದು ಕೆಲಸಗಳು ನಡೀತಾ ಇದೆ. ಇನ್ನ ಹೆಚ್ಚೆಚ್ಚು ನಡೀಲಿ ಅಂತ ನಮ್ಮ ಸಂಸ್ಥೆ ವತಿಯಿಂದನೂ ಆಶಿಸ್ತಾ. ಇದಾಗಿತ್ತು ಇವತ್ತಿನ ಲೈವ್ ಮತ್ತೆ ದೃಶ್ಯಾವಳಿಗಳು. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು, ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ,
ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.